ನಮಸ್ಕಾರ. ಇಂದು ನಾವು ಭಾರತದ ಇತಿಹಾಸದ ಒಬ್ಬ ಬಹುಮುಖ್ಯ ಚಕ್ರವರ್ತಿ ಅಂದ್ರೆ ಅಬುಲ್ ಫತ್ ಜಲಾಲ್ ಉದ್ದೀನ್ ಮುಹಮ್ಮದ್ ಅಕ್ಬರ್ ಅಥವಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಬರ್ ದ ಗ್ರೇಟ್ ಬಗ್ಗೆ ಆಳವಾಗಿ ಚರ್ಚಿಸೋಣ. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿ ಅಕ್ಬರ್ ಸಹಿಷ್ಣುತೆಯ ಮುಘಲ್ ಚಕ್ರವರ್ತಿ ಅನ್ನೋ ಒಂದು ಲೇಖನದ ಕೆಲವು ಅಂಶಗಳನ್ನು ತಗೊಂಡಿದೀವಿ. ಸರಿ. ಹಾಗಾದ್ರೆ ಅಕ್ಬರ್ನನ್ನು ಯಾಕೆ ಮಹಾನ್ ಅಂತ ಕರೀತಾರೆ, ಅದರ ಹಿಂದಿನ ಕಾರಣಗಳೇನು, ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ? ಖಂಡಿತ. ಮೊದಲಿಗೆ ಅಕ್ಬರ್ನ ಹುಟ್ಟೆ ಒಂಥರ ವಿಚಿತ್ರ ಸನ್ನಿವೇಶದಲ್ಲಿ ಆಗಿದ್ ಗೊತ್ತಾ? 1542ರಲ್ಲಿ. ಹೌದಾ? ಹೇಗೆ? ಅವನ ತಂದೆ ಹುಮಾಯೂನ್ ಹ್ಮ್. ಶತ್ರುಗಳಿಂದ ತಪ್ಪಿಸ್ಕೊಂಡು ಪಲಾಯನ ಮಾಡ್ತಾ ಇದ್ದಾಗ ಅಕ್ಬರ್ ಹುಟ್ಟಿದ್ದು ಉಮರ್ಕೋಟ್ ಅಂತ ಒಂದು ಜಾಗದಲ್ಲಿ. ಅಲ್ಲಿ ಆಳುತ್ತಿದ್ದಿದ್ದು ಒಬ್ಬ ಹಿಂದೂ ಅರಸ, ರಾಣಾ ಪ್ರಸಾದ್, ಅವರ ಕೋಟೆಯಲ್ಲಿ. ಓ, ಇದು ನಿಜಕ್ಕೂ ವಿಶೇಷ ಅಲ್ವಾ? ಬಹುಶಃ ಅವನ ಆ ಧಾರ್ಮಿಕ ಸಹಿಷ್ಣುತೆಗೆ ಇದು ಏನಾದ್ರೂ ಮುನ್ನುಡಿತರಾನ? ಹೇಳಕ್ಕಾಗಲ್ಲ, ಆದ್ರೆ ಇಂಟ್ರೆಸ್ಟಿಂಗ್ ಕಾಕಾತಳಿ ಅಂತೂ ಹೌದು. ಇನ್ನೊಂದು ವೈರುಧ್ಯ ಅಂದ್ರೆ ಅವನ ವಂಶ ನೋಡಿ. ತುರ್ಕ್ ಮಂಗೋಲ್, ಚೆಂಗಿಸ್ ಖಾನ್, ತೈಮೂರ್ ಅಂಥವರ ವಂಶಸ್ಥ. ಹೌದು, ಯುದ್ಧ ನಿಪುಣರ ವಂಶ. ಆದ್ರೆ ಅಕ್ಬರ್ಗೆ ಓದು ಬರಹನೇ ಬರ್ಲಿಲ್ಲ. ಇದು ಹೇಗೆ ಅಂತಾನೆ ಗೊತ್ತಾಗಲ್ಲ. ಏನು, ಓದು ಬರಹ ಬರ್ಲಿಲ್ವಾ? ಅಚ್ಚರಿ. ಆದ್ರೆ ಬೇಟೆ, ಯುದ್ಧ ಕಲೆಗಳಲ್ಲೆಲ್ಲ ಅವನು ಭಯಂಕರ ಪಂಟ ಅಂತಾರಲ್ಲ. ಹೌದು, ಅದರಲ್ಲಿ ಅವನು ಎತ್ತಿದ ಕೈ. ಆದ್ರೆ ಅಕ್ಷರಜ್ಞಾನ ಇರಲಿಲ್ಲ. ಬಹುಶಃ ಡಿಸ್ಲೆಕ್ಸಿಯಾ ಇತ್ತೋ ಏನೋ ಹೇಳಕ್ಕಾಗಲ್ಲ. ಆದ್ರೆ ಜ್ಞಾನ ಸಂಪಾದನೆಗೆ ಅವನಿಗೆ ಬೇರೆ ದಾರಿಗಳಿದ್ದು. ಕೇಳಿ ತಿಳ್ಕೊಳ್ಳೋದು, ಚರ್ಚೆ ಮಾಡೋದು, ಹೀಗೆ. ಸರಿ. ಆಮೇಲೆ ಅಧಿಕಾರಕ್ಕೆ ಬಂದಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲಲ್ವಾ? ಹೌದು, ಕೇವಲ 13ನೇ ವಯಸ್ಸು. 1556ರಲ್ಲಿ ತಂದೆ ತೀರ್ಕೊಂಡ ಮೇಲೆ ಸಿಂಹಾಸನಕ್ಕೆ ಬಂದ. ಆಗಂತೂ ಚಿಕ್ಕ ಹುಡುಗ. ಹಾಗಾಗಿ ಬೇರಂ ಖಾನ್ ಅಂತ ಅವನಿಗೆ ಮಾರ್ಗದರ್ಶಕರಾಗಿ, ರಾಜಪ್ರತಿನಿಧಿಯಾಗಿ ಆಡಳಿತ ನೋಡ್ಕೊಂಡ್ರು. ಹಾ, ಆರಂಭದ ದಿನಗಳು ಕಷ್ಟಕರವಾಗಿರ್ಬೇಕಲ್ವೇ? ಖಂಡಿತ. ಅದೇ ವರ್ಷ 1556ರಲ್ಲಿ ಪಾಣಿಪತ್ನ 2ನೇ ಯುದ್ಧ ನಡೆತು, ಹೇಮು ವಿರುದ್ಧ. ಆ ಯುದ್ಧದಲ್ಲಿ ಗೆದ್ದಿದ್ದು ಅಕ್ಬರ್ನ ಅಧಿಕಾರವನ್ನ ಒಂದ್ ರೀತಿ ಸ್ಥಿರಗೊಳಿಸ್ತು. ಹಾ, ಗೆಲುವಿನ ನಂತರವೇ ಸಾಮ್ರಾಜ್ಯ ವಿಸ್ತರಣೆ ಶುರುವಾಗಿದ್ದು. ಹೌದು, ಅಲ್ಲಿಂದ ಶುರು. ಉತ್ತರ ಭಾರತದಲ್ಲಿ ಮಾಲ್ವಾ, ಗೋಂಡ್ವಾನ, ಆಮೇಲೆ ಪಶ್ಚಿಮದಲ್ಲಿ ಗುಜರಾತ್. ಅದೇ ಕಾರಣ ಪೂರ್ವದಲ್ಲಿ ಬಂಗಾಳವನ್ನೂ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಹೀಗೆ ಒಂದೊಂದೇ ಪ್ರದೇಶಗಳನ್ನ ಗೆಲ್ಲುತ್ತಾ ಹೋದ. ಆದ್ರೆ ಬರೀ ಯುದ್ಧದಿಂದಲೇ ಇಷ್ಟೆಲ್ಲ ಸಾಧ್ಯವಾಯ್ತಾ, ಅಥವಾ ಬೇರೆ ನೀತಿಗಳೂ ಇದ್ವಾ? ಅಲ್ಲಿಯೇ ಅಕ್ಬರ್ನ ಜಾಣ್ಮೆ ಇರೋದು. ಕೇವಲ ಯುದ್ಧ ಅಷ್ಟೇ ಅಲ್ಲ, ಅವನ ರಾಜಪುತ್ರ ನೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ರಾಜಪುತ್ರ ನೀತಿ ಅಂದ್ರೆ ರಜಪುತ್ರ ರಾಜರ ಜೊತೆ ಸಂಬಂಧ ಬೆಳೆಸಿದ್ದು. ಯುದ್ಧದ ಜೊತೆಗೆ ಮದುವೆ ಸಂಬಂಧಗಳ ಮೂಲಕ ಮೈತ್ರಿ ಮಾಡಿಕೊಂಡಿದ್ದು. ಉದಾಹರಣೆಗೆ 1562ರಲ್ಲಿ ಅಂಬರ್ನ ರಾಜಕುಮಾರಿ ಹೀರಾ ಕುನ್ವರಿ. ಅಂದ್ರೆ ನಾವು ಜೋಧಾಬಾಯಿ ಅಂತ ಕೇಳಿರ್ತೀವಲ್ಲ, ಅವ್ರೇನಾ? ಹೌದು, ಜನಪ್ರಿಯವಾಗಿ ಆ ಹೆಸರಿದೆ. ಅಕ್ಬರ್ ಆಕೆಗೆ ಮರಿಯಮುಜ್ಜಮಾನಿ ಅಂದ್ರೆ ಯುಗದ ಮೇರಿ ಅಂತ ಬಿರುದು ಕೊಟ್ಟಿದ್ದ. ಈ ಮದುವೆ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡ್ತು. ಮೊಘಲ್ ರಜಪುತ್ರ ಸಂಬಂಧ ಗಟ್ಟಿಯಾಯಿತು. ಇದು ಸಾಮ್ರಾಜ್ಯದ ಸ್ಥಿರತೆಗೆ ಸಹಾಯ ಮಾಡಿರ್ಬೇಕು. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಆಳೋಕೆ ಆಡಳಿತ ವ್ಯವಸ್ಥೆ ಹೇಗಿತ್ತು? ಸುಬಾ ಅಂತ ಕೇಳಿದ್ದೆ. ಹೌದು, ಆಡಳಿತವನ್ನ ವ್ಯವಸ್ಥಿತಗೊಳಿಸಿದ. ಇಡೀ ಸಾಮ್ರಾಜ್ಯವನ್ನ ಸುಬಾ ಅಂದ್ರೆ ಪ್ರಾಂತ್ಯಗಳಾಗಿ ವಿಂಗಡಿಸಿದ. ಪ್ರತಿಯೊಂದು ಸುಬಾಗೂ ಒಬ್ಬ ಸುಬೇದಾರ್. ಇದು ಒಂದು ಕೇಂದ್ರೀಕೃತ ಆದರೆ ದಕ್ಷ ಆಡಳಿತ ವ್ಯವಸ್ಥೆಯಾಗಿತ್ತು. ಆರ್ಥಿಕತೆ ಬಗ್ಗೆ ಏನ್ ಹೇಳ್ಬೋದು? ಅವನ ಕಾಲದಲ್ಲಿ ಸ್ಥಿತಿಗತಿ ಹೇಗಿತ್ತು? ಆರ್ಥಿಕವಾಗಿ ಮುಘಲ್ ಸಾಮ್ರಾಜ್ಯ ಅವನ ಕಾಲದಲ್ಲಿ ಬಹಳ ಸ್ಥಿರವಾಗಿತ್ತು ಮತ್ತು ಚೆನ್ನಾಗಿ ಬೆಳೆತು ಕೂಡ. ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಅವನ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕತೆ 3 ಪಟ್ಟು ಹೆಚ್ಚಾಯಿತು ಅಂತಾರೆ. 3 ಪಟ್ಟು ಅಂದ್ರೆ ಬಹಳ ದೊಡ್ಡ ಬೆಳವಣಿಗೆ ಅದು. ಹೌದು. ಸ್ಥಿರವಾದ ಆಡಳಿತ, ತೆರಿಗೆ ಸುಧಾರಣೆಗಳು, ವ್ಯಾಪಾರಕ್ಕೆ ಪ್ರೋತ್ಸಾಹ, ಇದೆಲ್ಲ ಕಾರಣ ಇರಬಹುದು. ಇದೆಲ್ಲ ಸರಿ. ಆದರೆ ಅಕ್ಬರ್ನ ಬಗ್ಗೆ ಮಾತಾಡುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳಿ ಬರೋದು ಅವನ ಧಾರ್ಮಿಕ ನೀತಿ. ಆ ಸುಲ್ಹೆ-ಕುಲ್ ಅನ್ನೋ ಪದ ಏನಿದು? ಅದೇ ಅಕ್ಬರ್ನ ಆಳ್ವಿಕೆದ ಮತ್ತು ವ್ಯಕ್ತಿತ್ವದ ಬಹು ಮುಖ್ಯವಾದ ಅಂಶ. ಸುಲ್ಹ್-ಇ-ಕುಲ್ ಅಂದ್ರೆ ಸಾರ್ವತ್ರಿಕ ಶಾಂತಿ ಅಥವಾ ಎಲ್ಲರೊಂದಿಗೆ ಶಾಂತಿ. ಇದು ಅವನ ನೀತಿಯ ಮೂಲಾಧಾರವಾಗಿತ್ತು. ಅಂದ್ರೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ಕೊಡ್ತಿದ್ನಾ? ಖಂಡಿತವಾಗಿಯೂ. ಅದು ಕೇವಲ ಬಾಯಿ ಮಾತಾಗಿರ್ಲಿಲ್ಲ. ಅವನು ಕೆಲವು ದಿಟ್ಟ ಕ್ರಮಗಳನ್ನೇ ತಗೊಂಡ. ಹೌದಾ?
ಉದಾಹರಣೆಗೆ ಮುಖ್ಯವಾಗಿ ಅಮುಸ್ಲಿಮರ ಮೇಲೆ ಹಾಕ್ತಿದ್ದ ಜಿಜಿಯಾ ಅನ್ನೋ ತೆಲೆ ಗಂದಾಯವನ್ನ ಸಂಪೂರ್ಣವಾಗಿ ರದ್ದು ಮಾಡ್ದ. ಓ, ಅದು ದೊಡ್ಡ ಸುಧಾರಣೆಯೇ ಸರಿ. ಹೌದು. ಹಾಗೆಯೇ ಹಿಂದೂಗಳ ಪವಿತ್ರ ಸ್ಥಳಗಳಿಗೆ ಹೋಗುವಾಗ ಯಾತ್ರಾ ತೆರಿಗೆ ಅಂತ ಇತ್ತು, ಅದನ್ನು ತೆಗೆದುಹಾಕದ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೂಗಳಿಗೆ ಮತ್ತು ಬೇರೆ ಧರ್ಮದವರಿಗೂ ಕೂಡ ಆಡಳಿತದಲ್ಲಿ ದೊಡ್ಡ ಹುದ್ದೆಗಳನ್ನ ಕೊಟ್ಟ. ಅರ್ಹತೆ ಮುಖ್ಯವಾಗಿತ್ತೇ ಹೊರತು ಧರ್ಮವಲ್ಲ. ಇದು ನಿಜವಾದ ಒಳಗೊಳ್ಳುವಿಕೆ ಅನುಭೂದು. ಈ ಹಿನ್ನೆಲೆಯಲ್ಲಿಯೇ ಆ ಇಬಾದತ್ ಖಾನಾ ಕಟ್ಟಿಸಿದ್ದು. ಹೌದು. 1575ರಲ್ಲಿ ಫತೇಹಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನಾ ಅಂದ್ರೆ ಒಂದು ಪ್ರಾರ್ಥನಾ ಮಂದಿರ ಅಥವಾ ಚರ್ಚಾಗೃಹವನ್ನು ಸ್ಥಾಪಿಸಿದ. ಅಲ್ಲಿ ಏನಾಗ್ತಿತ್ತು? ಬರೀ ಪ್ರಾರ್ಥನೆನಾ? ಇಲ್ಲ, ಅದಕ್ಕಿಂತ ಹೆಚ್ಚು. ಅಲ್ಲಿ ಇಸ್ಲಾಂ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಜೈನ, ಪಾರ್ಸಿ, ಬೌದ್ಧ ಧರ್ಮ ಹೀಗೆ ಎಲ್ಲಾ ಧರ್ಮಗಳ ವಿದ್ವಾಂಸರು, ಗುರುಗಳು ಬಂದು ಒಟ್ಟಿಗೆ ಸೇರಿ ಧರ್ಮ, ತತ್ವಶಾಸ್ತ್ರದ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ರು. ಅಕ್ಬರ್ ತಾನೇ ಮುಂದೆ ನಿಂತು ಈ ಚರ್ಚೆಗಳನ್ನು ನಡೆಸ್ಕೊಡ್ತಾ ಇದ್ದ. ಇಂಟ್ರೆಸ್ಟಿಂಗ್. ಈ ಚರ್ಚೆಗಳ ಪರಿಣಾಮವಾಗಿ ಏನಾದ್ರೂ ಹೊಸತು ಹುಟ್ಕೊಂಡಿತ್ತಾ? ಆ ದೀನ್-ಇ-ಇಲಾಹಿ ಬಗ್ಗೆ ಕೇಳಿದಿನಿ. ಹೌದು, ಈ ಚರ್ಚೆಗಳೆಲ್ಲದರ ಒಂದು ಫಲಿತಾಂಶ ಅನ್ಬೋದು. 1582ರಲ್ಲಿ ದೀನ್-ಇ-ಇಲಾಹಿ ಅಂದ್ರೆ ದೇವರ ಧರ್ಮ ಅಂತ ಒಂದು ಹೊಸ ವಿಚಾರಧಾರೆಯನ್ನು ಮುಂದಿಟ್ಟ. ಅದೊಂದು ಹೊಸ ಧರ್ಮವೇ? ಹೊಸ ಧರ್ಮ ಅಂತ ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ. ಅದೊಂದು ಒಂಥರ ನೈತಿಕ ಸಂಹಿತೆ ಅಥವಾ ಸಿದ್ಧಾಂತ. ಎಲ್ಲ ಧರ್ಮಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ಅಂದರೆ ಪ್ರೀತಿ, ಶಾಂತಿ, ಸಹನೆ, ಒಬ್ಬನೇ ದೇವರು ಅನ್ನೋ ಕಲ್ಪನೆ ಇದೆಲ್ಲ ಸೇರಿಸಿ ರೂಪಿಸಿದ್ದು. ಜನ ಇದನ್ನು ಒಪ್ಕೊಂಡ್ರಾ? ಅಷ್ಟಾಗಿಲ್ಲ. ಅದಕ್ಕೆ ಸೇರಿದವರು ತುಂಬ ಕಡಿಮೆ ಜನ, ಸುಮಾರು 19 ಜನ ಅಂತ ಹೇಳ್ತಾರೆ. ಅಕ್ಬರ್ ಅದನ್ನ ಯಾರ ಮೇಲೂ ಹೇರಲಿಲ್ಲ. ಬಹುಶಃ ಅದು ಅವನ ಕಾಲಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿತ್ತೇನೋ. ಅವನಂತರ ಅದು ಹೆಚ್ಚು ಕಡಿಮೆ ನಶಿಸಿಯೇ ಹೋಯಿತು. ಓದು ಬರಹ ಬರ್ದೇ ಇದ್ರು ಇಷ್ಟೆಲ್ಲ ಆಲೋಚನೆ ಮಾಡ್ತಿದ್ದ ಅನ್ನೋದೇ ಆಶ್ಚರ್ಯ. ಇನ್ನು ಕಲೆ, ಸಾಹಿತ್ಯದ ಕಡೆ ಅವನ ಒಲವು ಹೇಗಿತ್ತು? ನವರತ್ನಗಳು ಅಂತ ಕೇಳಿದಿವಲ್ಲ, ಅದು ಅಕ್ಬರ್ನ ಇನ್ನೊಂದು ಮುಖ. ತನಗೆ ಅಕ್ಷರಜ್ಞಾನ ಇಲ್ಲದಿದ್ರೂ ಜ್ಞಾನಿಗಳನ್ನ, ಕವಿಗಳನ್ನ, ಕಲಾವಿದರನ್ನ, ಸಂಗೀತಗಾರರನ್ನ ತುಂಬ ಗೌರವಿಸ್ತಿದ್ದ, ಪ್ರೋತ್ಸಾಹಿಸ್ತಿದ್ದ. ಅವನ ಆಸ್ಥಾನದಲ್ಲಿ ನವರತ್ನಗಳೂ ಇದ್ರು. ಅಬುಲ್ ಫಜಲ್, ತಾನ್ಸೇನ್, ಬೀರ್ಬಲ್ ಇವರೆಲ್ಲ ಅಲ್ವಾ? ಹೌದು. ಅಬುಲ್ ಫಜಲ್ ಅಕ್ಬರ್ ನಾಮ ಬರೆದವನು. ತಾನ್ಸೇನ್ ಶ್ರೇಷ್ಠ ಸಂಗೀತಗಾರ. ಬೀರ್ಬಲ್ನ ಚತುರತೆಯ ಕಥೆಗಳಂತೂ ಇವತ್ತಿಗೂ ಪ್ರಸಿದ್ಧ. ಇವರೆಲ್ಲ ಅವನ ಆಸ್ಥಾನದ ರತ್ನಗಳು. ವಾಸ್ತುಶಿಲ್ಪಕ್ಕೂ ಅವನ ಕೊಡುಗೆ ಇದೆಯಲ್ವೇ? ಫತೇಪುರ್ ಸಿಕ್ರಿ ಬಗ್ಗೆ ಹೇಳಿದ್ರಿ. ಹೌದು, ಫತೇಪುರ್ ಸಿಕ್ರಿ ನಗರವನ್ನೇ ಅವನು ನಿರ್ಮಿಸಿದ್ದು. ಅದು ಅವನ ಕನಸಿನ ನಗರವಾಗಿತ್ತು. ಅಲ್ಲಿನ ಕಟ್ಟಡಗಳಲ್ಲಿ ಭಾರತೀಯ, ಪರ್ಷಿಯನ್, ಇಸ್ಲಾಮಿಕ್ ಶೈಲಿಗಳು ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಹೊಸ ಶೈಲಿಯೇ ರೂಪುಗೊಂಡಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಅಕ್ಬರ್ನ ಪರಂಪರೆಯನ್ನ ಹೇಗೆ ನೋಡಬಹುದು? ಅವನಿಗೆ ಮಹಾನ್ ಅನ್ನೋ ಬಿರುದು ನಿಜಕ್ಕೂ ಸರಿಹೊಂದುತ್ತಾ? ನನ್ನ ಪ್ರಕಾರ ಖಂಡಿತ ಸರಿಹೊಂದುತ್ತೆ. ಅವನು ಕೇವಲ ಸಾಮ್ರಾಜ್ಯವನ್ನ ವಿಸ್ತರಿಸಿದ ರಾಜ ಅಷ್ಟೇ ಅಲ್ಲ. ಅವನು ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಂಡು ಅದನ್ನ ಒಗ್ಗೂಡಿಸೋಕೆ ಪ್ರಯತ್ನಪಟ್ಟ. ಧಾರ್ಮಿಕ ಸಹಿಷ್ಣುತೆಯನ್ನ ಕೇವಲ ವೈಯಕ್ತಿಕ ನಂಬಿಕೆಯಾಗಿ ಇಟ್ಕೊಡದೆ ಅದನ್ನ ತನ್ನ ಆಡಳಿತದ ನೀತಿಯನ್ನಾಗಿ ಮಾಡ್ದ. ಮೂಲ ಲೇಖನದಲ್ಲೂ ಇದೇ ಅಂಶವನ್ನ ಒತ್ತಿ ಹೇಳಲಾಗಿದೆ ಅಲ್ವಾ? ದ್ವೇಷ, ವಿಭಜನೆಗೆ ವಿರುದ್ಧವಾಗಿ ಪ್ರೀತಿ, ಸಹಿಷ್ಣುತೆಯ ಶಕ್ತಿಯನ್ನ ಅವನು ತೋರಿಸಿದ ಅಂತ. ಹೌದು. ಅವನು ಒಂದು ಅಖಂಡ ಭಾರತದ ಕಲ್ಪನೆಯನ್ನ ಇಟ್ಕೊಂಡಿದ್ದಿರ್ಬೋದು. ಎಲ್ಲಾ ಧರ್ಮ, ಜಾತಿ, ಭಾಷೆಗಳ ಜನರನ್ನ ಒಂದೇ ಆಡಳಿತದ ಅಡಿಯಲ್ಲಿ ಸೌಹಾರ್ದತೆಯಿಂದ ಇಡಬೇಕೂಂಟ ಪ್ರಯತ್ನಿಸಿದ ಮೊದಲಿಗರಲ್ಲಿ ಅವನೊಬ್ಬ. ಅಂದ್ರೆ ಅವನ ಕಥೆ ಕೇವಲ ಚರಿತ್ರೆ ಪಾಠ ಅಲ್ಲ, ಅದರಲ್ಲಿ ಇವತ್ತಿಗೂ ಕಲಿಯುವ ಪಾಠಗಳಿವೆ ಅನ್ಸುತ್ತೆ. ಖಂಡಿತವಾಗಿಯೂ. ಅವನ ಆಳ್ವಿಕೆ ನಮ್ಮನ್ನ ಯೋಚನೆಗಾಚುತ್ತೆ. ನೋಡಿ, ಅಕ್ಬರ್ನ ಆ ಸುಲ್ಹೆ ಕುಲ್ ತತ್ವ ಅಂದ್ರೆ ಸಾರ್ವತ್ರಿಕ ಶಾಂತಿಯನ್ನೋ ಕಲ್ಪನೆ ಇವತ್ತಿನ ಜಗತ್ತಿಗೆ ಎಷ್ಟು ಮುಖ್ಯ. ನಿಜ. ಬೇರೆ ಬೇರೆ ಸಂಸ್ಕೃತಿ, ನಂಬಿಕೆಗಳ ನಡುವೆ ಸೇತುವೆ ಕಟ್ಟೋಕೆ ಅವನು ಮಾಡಿದ ಪ್ರಯತ್ನಗಳಿಂದ ನಾವೇನಾದ್ರೂ ಕಲಿಬಹುದಾ? ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನೀವು ಎಲ್ಲಿಂದ ಈ ವಿಡಿಯೋ ನೋಡ್ತೀರಾ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಧನ್ಯವಾದಗಳು.